ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ. ಅಣ್ಣ, ಇಲ್ಲೇ ಕಾರ್ ನಿಲ್ಲಿಸಿದೆ ಕೇಳಿದ ಆಯುಷ್. ಭಾರ್ಗವ್ ಕಾರನ್ನು ಹೋಟೆಲ್ ಮುಂದೆ ನಿಲ್ಲಿಸಿದಾಗ, ಹೊಟ್ಟೆ ಹಸಿತಿದೆ ಆಯುಷ್ ಶರ್ಮಾ, ಬೆಳಗ್ಗೆ ತಿಂಡಿ ತಿಂದಿಲ್ಲ ನಾನು. ಇವತ್ತು ನೀವಿಬ್ಬರು ನನ್ನ ಹೊಟ್ಟೆ ಬಗ್ಗೆ ಯೋಚನೆ ಮಾಡಿಲ್ಲ ಅಂದಮೇಲೆ ನಾನೇ ನನ್ನ ಹೊಟ್ಟೆಪಾಡು ನೋಡ್ಕೋಬೇಕಲ್ಲ ಎಂದ ಎದೆಗಿದ್ದ ಸೀಟ್ ಬೆಲ್ಟ್ ತೆಗೆಯುತ್ತಾ. ಆ ಥರ ಏನಿಲ್ಲ ಅಣ್ಣ, ಆಗಲೇ ಆಫೀಸ್ನಲ್ಲಿ ತಿಂಡಿ ವ್ಯವಸ್ಥೆ ಮಾಡಿದ್ದೀನಿ ನಾನು ಎಂದ ಕಂಟಿ. ಹೌದಾ, ಹಾಗಾದರೆ ಅಲ್ಲೇ ತಿಂತೀನಿ ಎಂದವ ಮತ್ತೆ ಸೀಟ್ ಬೆಲ್ಟ್ ಹಾಕಿ ಕಾರ್ ಸ್ಟಾರ್ಟ್ ಮಾಡಿದ ಭಾರ್ಗವ್. ಮೊದಲು ಆಯುಷ್ನನ್ನು ಆಫೀಸ್ಗೆ ಬಿಟ್ಟು ತನ್ನ ಆಫೀಸ್ಗೆ ಹೋಗುವವನಿದ್ದ ಅವ. ಅಣ್ಣ, ಆಗಿದ್ದು ಒಂದು ಪ್ರಾಬ್ಲಮ್ ಕ್ಲಿಯರ್ ಮಾಡಿದೆ, ಇನ್ನೊಂದು ಪ್ರಾಬ್ಲಮ್ ಹೇಗೆ ಬಗೆಹರಿಸ್ತೀಯಾ ಕೇಳಿದ ಆಯುಷ್ ದಾರಿ ನೋಡುತ್ತಾ. ಇನ್ನೊಂದು ಸಮಸ್ಯೆನಾ? ಯಾವುದು ಕೇಳಿದ ಅರ್ಥವಾಗದೆ. ನಿನ್ನ ಶುಗರ್ಲೆಸ್ ಸಪೆಯಾಗಿ ಕುತ್ಕೊಂಡಿದ್ದಾರೆ ಮನೆಯಲ್ಲಿ ಅವನೆಂದಾಗ ಇವನ ಮೊಗವೇ ಗಂಭೀರವಾಯಿತು. ಏನೇ ಹೇಳೋ ಅಣ್ಣ ನೀನು, ನಿನ್ನೆ ಅವ್ರ ಜೊತೆ ಮಾತಾಡಿದ ನಿನ್ನ ರೀತಿ ತಪ್ಪು ಎಂದ ಆಯುಷ್ ಅವನ ತಪ್ಪನ್ನು ಯಾವಾಗಲೂ ತೋರಿಸುವವ. ಅದ್ರ ಬಗ್ಗೆ ನನಗೆ ಮಾತಾಡೋಕ್ಕೆ ಏನಿಲ್ಲ ಆಯು ಎಂದ ಭಾರ್ಗವ್ ಕಾರನ್ನು ಆಯುಷ್ ಆಫೀಸ್ನತ್ತ ತಿರುಗಿಸಿದ. ಆದರೆ ನನಗಿದೆ ಅಣ್ಣ ಎಂದ ಆಯು ಮಾತು ಮುಂದುವರಿಸಿದ. ನಿನ್ನೆ ನೀನು ಆ ರೀತಿ ಮಾತಾಡಬಾರ್ದಿತ್ತು. ಅವರಿಗೆ ನಡೆದಿದ್ರಲ್ಲಿ ಅವ್ರ ತಪ್ಪು ಏನಿಲ್ಲ. ಆ ಸ್ವಪ್ನ ಏನೋ ಅಂದ್ಲು ಅಂತ ಅವಳ ಮೇಲಿನ ಕೋಪನ ನೀನು ಪೂರ್ಣ ಮೇಲೆ ತೋರಿಸಿದೆ. ಕುಡ್ದಿದ್ದ ನಶೆಯಲ್ಲಿ ಏನೇನೋ ಮಾತಾಡಿದೆ. ಗಂಡ ಹೆಂಡತಿ ಪರ್ಸ್ನಲ್ ಮಾತನ್ನು ಎಲ್ಲರ ಮುಂದೆ ಹೇಳಿದ್ದು ನೀನು, ತಪ್ಪಾಡಿದ್ದು ನೀನು ಅಣ್ಣ ಎಂದ ಭಾರ್ಗವ್. ಅವನ ಮಾತು ಕಿವಿಗೆ ಬಿದ್ದರೂ ಮಾತನಾಡದೆ ದಾರಿ ನೋಡುತ್ತಾ ಡ್ರೈವ್ ಮಾಡುತ್ತಿದ್ದ. ಅಣ್ಣ, ನಾನು ನಿಮ್ಮ ಹತ್ರ ಕೆಲಸ ಮಾಡೋನೇ ಇರಬಹುದು, ಆದರೂ ಒಂದು ಮಾತು ಹೇಳ ಅಣ್ಣ. ನಿನ್ನೆ ಅಲ್ಲಿ ನಾನು ಇದ್ದೆ, ಮನೆ ಕೆಲಸದವರೆಲ್ಲ ಇದ್ದರು. ನಮ್ಮೆಲ್ಲರ ಮುಂದೆ ನೀವು ನಿಮ್ಮ ಸಂಸಾರದ ಮಾತನ್ನೆಲ್ಲ ಬಿಚ್ಚಿಟ್ಟಾಗ ಪೂರ್ಣಂಗೆ ಮುಜುಗರ ಆಗಿರೋದಿಲ್ವಾ ಅಣ್ಣ? ನೀವು ಭಾರ್ಗವ್ ಶರ್ಮಾ ಯಾವುದಕ್ಕೂ ಹಿಂಜರಿಯೋದಿಲ್ಲ, ಆದರೆ ಅವಳು ಒಂದು ಹೆಣ್ಣು, ಅದರಲ್ಲೂ ಪೂರ್ಣ ಸ್ವಾಭಿಮಾನಿ. ಅವ್ರಿಗೆ ನೀನು ಬೇಸರ ಮಾಡಿದೆ ಅಣ್ಣ ಎಂದ ಕಂಟಿ. ಅವ ಮೌನಿಯೇ. ಮಾಡಿದ್ದ ತಪ್ಪಿನ ಅಳುಕು ಮನದಲ್ಲಿರುವಾಗ ಏನು ಮಾತನಾಡುವ ಅವ. ಅಣ್ಣ, ಪೂರ್ಣ ಹತ್ರ ಮಾತಾಡು, ತುಂಬ ಬೇಸರದಲ್ಲಿದ್ದರು ಬೆಳಗ್ಗೆ ಎಂದ ಆಯುಷ್. ಆದರೂ ಮಾತಿಲ್ಲ ಅವನದ್ದು. ಅಣ್ಣ ಮತ್ತೆ ಕರೆದ ಆಯು. ಆಫೀಸ್ ಆಯು ಎಂದವ ಕಾರನ್ನು ಆಫೀಸಿನ ಗೇಟ್ ದಾಟಿಸಿದ. ಕಾರಿನಿಂದ ಕೆಳಗಿಳಿಯುವ ಮೊದಲು ಆಯುಷ್, ಬಾಣ ಒಳಗೆ ಎಂದು ಕರೆದ. ಬೇಡ, ಕೆಲಸ ಇದೆ ಎಂದ ಭಾರ್ಗವ್. ಕಾರ್ ಸ್ಟಾರ್ಟ್ ಮಾಡುವ ಮೊದಲೇ ಆಯುಷ್ ಫೋನ್ ರಿಂಗ್ ಆಯಿತು. ಶರಾವತಿಯವರ ಕರೆಯಾಗಿದ್ದರಿಂದ ರಿಸೀವ್ ಮಾಡಿ, ಹೇಳಿ ಅಮ್ಮ ಎಂದ. ಎಲ್ಲಿದ್ದೀರ ಆಯು, ಏನಾಯಿತು? ಭಾರ್ಗವ್ ಎಲ್ಲಿಗೆ ಹೋಗಿರುವನೆಂದು ತಿಳಿಯಲು ಕರೆ ಮಾಡಿದ್ದರು. ಇಲ್ಲೇ ಆಫೀಸ್ ಪಾರ್ಕಿಂಗ್ನಲ್ಲೇ ಇದ್ದೀವಿ ಅಮ್ಮ, ಅಣ್ಣನೂ ಇಲ್ಲೇ ಇದ್ದಾನೆ ಎಂದ. ಸರಿ ಬನ್ನಿ ಇಲ್ಲಿಗೆ ಮಾತಾಡೋಣ ಎಂದರು. ಸರಿ ಅಮ್ಮ ಎಂದವ ಕಾಲ್ ಕಟ್ ಮಾಡಿ. ಅಣ್ಣ, ಅಮ್ಮ ಕರಿತಿದ್ದಾರೆ ಬಾ ಎಂದ. ಈಗ ಎಲ್ಲಿಗೆ ಹೋಗಿದ್ವಿ, ಏನು ಮಾಡಿದ್ವಿ ಅನ್ನೋದನ್ನೇ ಕೇಳ್ತಾರೆ ಆಯು ಅವರು. ನೀನೇ ಹೇಳು ಎಲ್ಲನೂ, ನನಗೆ ಹಸುವಾಗಿದೆ ಎಂದ. ತಿಂಡಿ ಇಲ್ಲಿಗೆ ತರೋದಕ್ಕೆ ಹೇಳ್ತೀನಿ ಬಾ ಎಂದ ಆಯುಷ್ ಮಾತಿಗೆ ಭಾರ್ಗವ್ ಕಾರಿನಿಂದ ಕೆಳಗಿಳಿದು ನಡೆದ. ನೇರವಾಗಿ ಶರಾವತಿ ಅವರು ಕುಳಿತಿದ್ದ ಚೇಂಬರಿಗೆ ನಡೆದರು ಇಬ್ಬರು. ಕಂಟಿ ಭಾರ್ಗವ್ನಿಗೆ ತಿಂಡಿ ತರಲು ಕ್ಯಾಂಟೀನಿಗೆ ನಡೆದ. ಎಲ್ಲಿಗೆ ಹೋಗಿದ್ರಿ ಇಬ್ಬರು, ಏನಾಯಿತು ಕೇಳಿದರು ಶರಾವತಿ ಭಾರ್ಗವನನ್ನು ನೋಡುತ್ತಾ. ಅಮ್ಮ, ಡೋಂಟ್ ಟೇಕ್ ಟೆನ್ಷನ್, ಎಲ್ಲನೂ ಸರಿ ಮಾಡಿದ್ದೀನಿ ಎಂದ ಭಾರ್ಗವನಿಗೆ ಎಲ್ಲವನ್ನೂ ಬಿಡಿಸಿ ಹೇಳುವ ತಾಳ್ಮೆ ಇರಲಿಲ್ಲ. ಶರಾವತಿ ಆಯುಷ್ ಮುಖ ನೋಡಿದರು. ಅವ ನಡೆದಿದ್ದ ಎಲ್ಲವನ್ನೂ ಹೇಳುತ್ತಾ ಕುಳಿತ. ಭಾರ್ಗವ್ ಅಲ್ಲಿಯೇ ಮುಂದಿದ್ದ ಫೈಲ್ ನೋಡುತ್ತಿದ್ದ. ಕಂಟಿ ಅವನಿಗೆಂದು ತಿಂಡಿ ಹಿಡಿದು ಬಂದಾಗ ಭಾರ್ಗವ್ ತಿನ್ನಲು ಶುರು ಮಾಡಿದ. ಆಯುಷ್ ಮಾತು ಮುಗಿಸಿದ. ಮಿನಿಸ್ಟರ್ ಮನೆಯಲ್ಲಿ ನಡೆದಿದ್ದ ಎಲ್ಲವನ್ನೂ ಕೇಳಿದ ಶರಾವತಿಯವರು, ಮತ್ತೆ ಹಳೆ ಭಾರ್ಗವ್ ಆಗಬೇಡ ನೀನು ಎಂದರು. ತಿನ್ನುವುದರ ಕಡೆ ಲಕ್ಷ್ಯ ಕೊಟ್ಟಿದ್ದ ಭಾರ್ಗವ್ನಿಗೆ ಅವನ ಧೈರ್ಯ ಅವರು ಮೆಚ್ಚುವವರೇ, ಆದರೆ ಆ ಧೈರ್ಯ ಅವನನ್ನು ಅತಿರೇಕಕ್ಕೆ ಎಳೆದೊಯ್ಯಬಾರದೆಂಬ ಭಯ ಅವರಿಗೆ. ಕೆಲವೊಮ್ಮೆ ಜನ ನನ್ನನ್ನು ಅದೇ ಥರ ನೋಡೋದಕ್ಕೆ ಇಷ್ಟಪಡ್ತಾರೆ ಅಮ್ಮ, ನಾನಾದರೂ ಏನು ಮಾಡಲಿ ಎಂದ ಅವರತ್ತ ನೋಡದೆ. ಇಂದು ಅವ ಮಿನಿಸ್ಟರ್ ಮುಂದೆ ಕುಳಿತದ್ದು ಹಳೆಯ ಭಾರ್ಗವ್ನ ರೀತಿಯಲ್ಲೇ. ಪೂರ್ಣಂಗೆ ನೀನು ಈ ಹಳೆ ದಿನಗಳು ಗೊತ್ತಿಲ್ಲ ಭಾರ್ಗವ್, ಅವಳಿಗೆ ಎಲ್ಲನೂ ಗೊತ್ತಾಗೋ ಹಾಗೆ ಮಾಡಬೇಡ ಎಂದವರ ಮಾತಲ್ಲಿನ ಎಲ್ಲನೂ ಎಂಬ ಪದದ ಅರ್ಥ ಅಲ್ಲಿದ್ದವರಿಗಷ್ಟೇ ಗೊತ್ತು. ಗೊತ್ತಾಗೋ ಸಮಯ ಬಂದರೆ ನಾನೇನು ಮಾಡೋಕ್ಕಾಗೋದಿಲ್ಲ ಅಮ್ಮ. ಆ್ಯಂಡ್ ನಾನು ಗೊತ್ತಾಗುತ್ತೆ ಅಂತ ಹೆದರೋದಿಲ್ಲ, ಯಾಕಂದರೆ ನಾನೇನು ತಪ್ಪು ಮಾಡಿಲ್ಲ ಎಂದ. ತಪ್ಪು ಮಾಡಿದೆಯೋ ಇಲ್ವೋ, ಆದರೆ ಒಂದು ಹುಡುಗಿ ಜೀವ ಎಂದು ಹೇಳುತ್ತಿದ್ದವರನ್ನು ತಕ್ಷಣ ತಲೆ ಎತ್ತಿ ನೋಡಿದ ಭಾರ್ಗವ್. ಕೈಯಲ್ಲಿದ್ದ ತುತ್ತು ಹಾಗೇ ಇತ್ತು. ಶರಾವತಿ ಅವನ ನೋಟಕ್ಕೆ ಮುಂದೆ ಮಾತನಾಡಲಿಲ್ಲ. ಅವ ಮಾತನಾಡದೆ ತಿಂದು ಮುಗಿಸಿದ. ಅಷ್ಟರಲ್ಲಿ ಸ್ವಪ್ನ ನ್ಯೂಸ್ ರಿಪೋರ್ಟರ್ಗಳ ಮುಂದೆ ತನ್ನದೇ ತಪ್ಪೆಂದು ಘೋಷಿಸಿದ್ದಳು. ಅದು ಕಂಟಿಗೆ ತಿಳಿದಾಗ ತನ್ನ ಫೋನಿನಲ್ಲಿ ನ್ಯೂಸ್ ಹಚ್ಚಿ ಭಾರ್ಗವನ ಮುಂದೆ ಹಿಡಿದ. ಅಣ್ಣ ಎಂದು ತೋರಿಸುತ್ತಾ ಕೈಯಲ್ಲಿ ಫೋನ್ ಹಿಡಿದು ನೋಡಿದ ಭಾರ್ಗವ್.
ನಿನ್ನೆ ಬಾರ್ನಲ್ಲಿ ನಡೆದಿದ್ದು ಚಿಕ್ಕ ಗಲಾಟೆ ಅಷ್ಟೇ. ಇದರಲ್ಲಿ ಭಾರ್ಗವ್ ತಪ್ಪೇನೂ ಇರಲಿಲ್ಲ. ಅವರು ನನ್ನ ಸುದ್ದಿಗೆ ಬಂದಿರಲಿಲ್ಲ. ನಾನೇ ಕುಡಿದ ನಶೆಯಲ್ಲಿ ಅವ್ರ ಜೊತೆ ತಪ್ಪಾಗಿ ನಡ್ಕೊಂಡೆ. ಪೊಲೀಸ್ನ ಕರೆಸಿದ್ದು ನಾನೇ. ಇದರಲ್ಲಿ ಭಾರ್ಗವ್ ತಪ್ಪಿಲ್ಲ ಎಂದು ತಲೆಬಾಗಿಸಿ ಹೇಳಿದ್ದಳು. ಇವಳು ಕ್ಷಮೆ ಕೇಳಲೇಬೇಕೆಂದು ಮಿನಿಸ್ಟರ್ ಒಪ್ಪಿಸಿದ್ದರು. ಹೀಗೆ ನಡೆಯಬೇಕೆಂದು ಭಾರ್ಗವ್ ಎಚ್ಚರಿಕೆ ಬೇರೆ ಕೊಟ್ಟಿದ್ದನಲ್ಲ. ಜೊತೆಗೆ ಇನ್ಸ್ಪೆಕ್ಟರ್ ಕೂಡ ಏನೋ ತಪ್ಪು ಮಾಹಿತಿಯಿಂದ ಹೀಗಾಗಿದೆ ಎಂದು ಕ್ಷಮೆ ಕೇಳಿದ್ದ. ಭಾರ್ಗವ್ ಶರ್ಮಾ ಅಮ್ಮ, ನಾನು ಅಂದ್ಕೊಂಡಿದ್ದನ್ನ ಮಾಡದೇ ಇರೋದಿಲ್ಲ. ನ್ಯೂಸ್ ನೋಡಿದ ಭಾರ್ಗವ್ ಎಂದ ಜಂಬದಿಂದ. ಇಷ್ಟೊಂದು ಗರ್ವದಿಂದ ಮೆರೆಯೋ ನಿನಗೆ ಹೆಂಡತಿ ಜೊತೆ ತಪ್ಪಾಗಿ ನಡ್ಕೊಂಡಿದ್ದೀನಿ ಅನ್ನೋ ಪಶ್ಚಾತ್ತಾಪ ಇಲ್ವಲ್ಲ ಭಾರ್ಗವ್? ಊರಿನ ಜನರನ್ನ ಖುಷಿಯಿಂದ ನೋಡ್ಕೊಳ್ಳೋನು ರಾಜನೇ ಆಗಿರಬಹುದು. ಆದರೆ ಅದೇ ರಾಜ ಹೆಂಡತಿಯನ್ನೇ ಸುಖವಾಗಿ ಇಟ್ಕೊಳ್ದಿದ್ರೆ ಏನು ಉಪಯೋಗ ಅವನು ರಾಜ ಆಗಿ? ಅವನನ್ನೇ ನೋಡುತ್ತಾ ಕೇಳಿದರು. ಇಷ್ಟೊತ್ತು ಇವರಿಬ್ಬರದ್ದಾಗಿತ್ತು, ಈಗ ನೀವು ಎಂದ ಅಸಡ್ಡೆಯಿಂದ. ಅವನ ಕೋಪ ಈಗ ತಾನೇ ಕಡಿಮೆಯಾಗಿತ್ತು. ಇನ್ನು ಮಾಡಿದ್ದ ತಪ್ಪಿನ ಅರಿವಾಗಲು ಸಮಯ ಬೇಕಿತ್ತು. ನೀನು ತಪ್ಪು ಮಾಡಿದ್ಯಾ ಅಂತ ನಿನಗೆ ಅನ್ನಿಸ್ತಿಲ್ವಾ ಭಾರ್ಗವ್? ಯಾಕಂದರೆ ಭಾರ್ಗವ್ ಶರ್ಮಾ ತಪ್ಪು ಮಾಡಿದ್ರೆ ತಲೆ ಬಾಗ್ತಾನೆ. ಅವನ ಗುಣದ ಬಗ್ಗೆ ಹೇಳಿದರು. ಅಮ್ಮ ಪ್ಲೀಸ್, ಇದ್ರ ಬಗ್ಗೆ ನನಗೆ ಮಾತಾಡೋಕ್ಕೆ ಇಷ್ಟ ಇಲ್ಲ ಎಂದು ಮೇಲೆದ್ದವನೇ ಕಂಟಿ ನಡಿ ಎಂದ. ನಿತ್ಕೋ ಭಾರ್ಗವ್ ಎಂದ ಶರಾವತಿಯವರ ಮಾತಿಗೆ ನಿಂತ ಅಲ್ಲಿಯೇ. ಅವನ ಕೋಪ ಈಗ ಸ್ವಲ್ಪ ತಣ್ಣಗಾಗಿತ್ತು ನಿಜ. ಹಾಗೆಂದು ಪೂರ್ಣಳ ಜೊತೆ ಮಾತನಾಡುವಷ್ಟೇನೂ ಕಡಿಮೆ ಆಗಿರಲಿಲ್ಲ. ಅವತ್ತು ಗಿರಿಧರ್ ಹತ್ರ ನೀನು ಏನು ಹೇಳಿ ಕರ್ಕೊಂಡು ಬಂದಿದ್ದೆ ಅವಳನ್ನು? ಜ್ಞಾಪಿಸಿದರು ಕಳೆದು ಹೋದ ದಿನವನ್ನು. ಅವ ಮಾತನಾಡದೆ ಟೇಬಲ್ ಮೇಲಿದ್ದ ಪೆನ್ ಜೊತೆ ಆಟವಾಡುತ್ತಾ ನಿಂತ. ಅವಳ ಕಣ್ಣಲ್ಲಿ ನೀನು ಕಣ್ಣೀರು ಹಾಕ್ಸಿದ್ರೆ ನಾನೇ ಅವಳನ್ನು ತವ್ರ ಮನೆಗೆ ಬಿಟ್ಟು ಬರ್ತೀನಿ ಅಂತ ಹೇಳಿದ್ದೆ. ಈಗ ಬಿಟ್ಟು ಬರಲ್ಲ ಅವಳನ್ನು? ಕೇಳಿದರು ಅವನನ್ನೇ ನೋಡುತ್ತಾ. ಅಮ್ಮ, ಆಗ ಹೋಗಿದ್ದನ್ನೆಲ್ಲ ಕೆದಕ್ಬೇಡಿ ನೀವು. ಅವಳಾಗಿಯೇ ಮಾತಾಡೋವರೆಗೂ ನಾನು ಮಾತಾಡೋದಿಲ್ಲ. ಯಾಕಂದರೆ ಈ ಬಾರಿ ನಾನು ಅವಳಿಗೆ ಸಾರಿ ಕೇಳೋದಿಲ್ಲ. ಬರ್ತೀನಿ ಎಂದವನೇ ಹೊರನಡೆದ. ಕಂಟಿ ಅವನ ಹಿಂದೆ ನಡೆದ. ಇವನಿಗೆ ಹೇಗೆ ಅರ್ಥ ಮಾಡಿಸೋದು ಆಯು ಎಂದರು ಶರಾವತಿ ಸಣ್ಣ ಬೇಸರದಲ್ಲಿ. ಯೋಚನೆ ಮಾಡಿಬಿಡಿ ಅಮ್ಮ, ಅವನು ಪೂರ್ಣನ ಬಿಟ್ಟಿರೋದಿಲ್ಲ. ಯಾಕಂದರೆ ಅವನು ಅವರನ್ನು ಪ್ರೀತಿ ಮಾಡ್ತಿದ್ದಾನೆ. ಈಗ ಕೋಪ ಇದೆ, ಆ ಕೋಪ ಕರಗಿದ ಮೇಲೆ ಅವನೇ ಸಾರಿ ಕೇಳ್ತಾನೆ ಎಂದ ಆಯುಷ್. ವಾಟ್? ಭಾರ್ಗವ್ ಪ್ರೀತಿ ಮಾಡ್ತಿದ್ದಾನಾ? ಆಶ್ಚರ್ಯದಿಂದ ಕೇಳಿದರು. ಹಾಂ ಅಮ್ಮ, ಆದರೆ ಇದು ಪೂರ್ಣಂಗೆ ಗೊತ್ತಿಲ್ಲ. ಇವನು ಅವರಿಗೆ ಹೇಳ್ತಿಲ್ಲ. ಇವರಿಬ್ಬರು ತಮ್ಮ ಪ್ರೀತಿನ ಹೇಳ್ಕೊಳ್ಳೋವರೆಗೂ ಹೀಗೆ ನೋಡು ಎಂದ. ಭಾರ್ಗವ್ ಶರ್ಮಾ ತುಂಬ ಮುಂದುವರೆದಿದ್ದಾನೆ ಅನಿಸುತ್ತೆ. ಅಹಂಕಾರಿ ಅಮ್ಮ ಅವನು. ಅಷ್ಟು ಬೇಗ ಸೋಲೋನಲ್ಲ. ಆದರೆ ಪೂರ್ಣ ಪ್ರೀತಿ ಮುಂದೆ ಸೋಲ್ದೇ ಇರೋದಿಲ್ಲ ಎಂದ ಆಯುಷ್ ನಕ್ಕ. ಖುಷಿ ಆಯಿತು ಆಯು ನನಗೆ ನಿನ್ನ ಮಾತು ಕೇಳಿ ಎಂದರು ಶರಾವತಿ ಸಂತಸದಿಂದ. ಅವರಿಬ್ಬರು ಮೇಡ್ ಫಾರ್ ಈಚ್ ಅದರ್ ಅಮ್ಮ ಎಂದ ಆಯು ಕೆಲಸದ ಕಡೆ ಗಮನ ಕೊಟ್ಟ. ನೆಮ್ಮದಿಯ ನಿಟ್ಟುಸಿರು ಬಿಟ್ಟ ಶರಾವತಿಯವರು ತಮ್ಮ ಕೆಲಸದ ಕಡೆ ಗಮನ ಹರಿಸಿದರು. ಆಫೀಸಿನ ದಾರಿ ಹಿಡಿದಿದ್ದವನಿಗೆ ಅಂದು ತಾನು ಅವಳನ್ನು ಮನೆಗೆ ಕರೆದುಕೊಂಡು ಬರುವಾಗ ಗಿರಿಧರ್ ಮುಂದೆ ಆಡಿದ ಮಾತುಗಳು ನೆನಪಾದವು. ಅವಳ ಕಣ್ಣಲ್ಲಿ ಖುಷಿಯಿಂದ ಕಣ್ಣೀರು ಬರುತ್ತೆ ಹೊರತು ದುಃಖದಿಂದ ಅಲ್ಲ ಮಾವ ಎಂದು ತಾನೇ ಕೊಟ್ಟಿದ್ದ ಮಾತು ನೆನಪಾದಾಗ ಕೊಟ್ಟ ಮಾತಿಗೆ ತಪ್ಪಿದೆಯಲ್ಲ ಭಾರ್ಗವ್ ಎಂದು ನಕ್ಕಿತು ಮನ. ಅದೇ ಅಳುಕಲ್ಲಿ ಆಫೀಸ್ ತಲುಪಿ ಕೆಲಸದ ಕಡೆ ಗಮನ ಕೊಟ್ಟ. ಕೋಪ ಇಳಿದಂತೆಲ್ಲ ತಾನು ಮಾಡಿದ್ದ ತಪ್ಪಿನ ಅರಿವು ಆಳವಾಯಿತವನಿಗೆ. ಆಯುಷ್, ಕಂಟಿ ಮತ್ತು ಶರಾವತಿಯವರು ಹೇಳಿದ್ದ ಮಾತುಗಳು ಕಿವಿಯಲ್ಲಿ ಗುಯ್ಗುಟ್ಟಿದವು. ಅವಳ ಜೊತೆ ಕೋಪ, ದ್ವೇಷ ಎಂದು ಜಗಳ ಮಾಡುವ ದಿನಗಳಲ್ಲೇ ಅವಳಿಗೆ ಸ್ವಲ್ಪ ನೋವಾದರೂ ಸಹಿಸದವ ಇವ. ಈಗ ಅವಳು ತನ್ನ ಮಡದಿ ಆಗಿರುವಾಗ, ಅದರಲ್ಲೂ ತನಗೆ ಅವಳ ಮೇಲೆ ಪ್ರೀತಿ ಮೂಡಿರುವಾಗ ಅವಳ ನೋವನ್ನು ಸಹಿಸುವನೆ? ಅಲ್ಲದೆ ತಾನೇ ಕೊಟ್ಟ ನೋವಲ್ಲವೇ? ಚಡಪಡಿಕೆ ಇದ್ದದ್ದೇ. ಗಂಟೆ ಕಳೆದಾಗ ಇನ್ನೂ ಕೆಲಸದತ್ತ ಗಮನ ಕೊಡಲಾಗದೆ ಚೇರಿಗೆ ತಲೆ ಆನಿಸಿ ಕಣ್ಮುಚ್ಚಿ ಕುಳಿತ. ಪೂರ್ಣಳ ಮುದ್ದು ಮುಖ ಕಣ್ಮುಂದೆಯೇ ಮೂಡಿತು. ಕೇವಲ ಒಂದು ಮುತ್ತಿಗೋಸ್ಕರ ಅವಳನ್ನು ಅಷ್ಟೊಂದು ಗೋಳು ಹೊಯ್ಕೊಳ್ಳೋದು ತಪ್ಪಲ್ಲವಾ ಭಾರ್ಗವ್? ನಿನಗೆ ಅವಳು ಪ್ರೀತಿಗಿಂತ ಅವಳು ಕೊಡೋ ಮುತ್ತು ಮುಖ್ಯವಾಯಿತಾ? ಕೇಳಿತು ಅಂತರಾಳ. ನೋ, ಸ್ಪಷ್ಟ ಅವನ ಉತ್ತರ. ದೇಹದ ಸುಖಕ್ಕೆ ಆಸೆ ಪಟ್ಟವನಲ್ಲ ಎಂದು. ಸ್ವಪ್ನಳ ಮೇಲಿನ ಕೋಪ ಪೂರ್ಣಳ ಮೇಲೆ ತಿರುಗಿತ್ತಷ್ಟೇ ಹಿಂದಿನ ರಾತ್ರಿ. ಮತ್ತೆ ಅವಳ ಮೇಲೆ ತಪ್ಪು ಹೊರಿಸಿ ಎಲ್ಲರ ಮುಂದೆ ಅವಳಿಗೆ ಅವಮಾನ ಮಾಡಿದ್ದು ಎಷ್ಟು ಸರಿ ಎಂದಾಗ ತನ್ನ ತಪ್ಪೊಪ್ಪಿಕೊಂಡನಾದರೂ ಏನೋ ಒದ್ದಾಟ. ಅವಳ ನೆರಳಾಗಿರ್ತೀನಿ ಅಂತ ಹೇಳಿ ಈಗ ಅವಳನ್ನೇ ಅಪರಾಧಿ ಮಾಡೋದು ತಪ್ಪು ಭಾರ್ಗವ್. ಮನ ಎಂದಾಗ ಕಣ್ತೆರೆದು ಕುಳಿತ. ಮುತ್ತಿನ ಬಗ್ಗೆ ಮಾತಾಡಿದ್ದು ನನ್ನ ತಪ್ಪು, ಹೌದು ಒಪ್ಕೋತೀನಿ. ಖಂಡಿತ ಅವಳಿಗೆ ನೋವಾಗಿದೆ ಗೊತ್ತು. ಕುಡ್ದಿದ್ದೆ, ಆ ಸ್ವಪ್ನ ಮೇಲೆ ಕೋಪ ಇತ್ತು. ಅದು ಆ ಸ್ವಪ್ನ ನಮ್ಮಿಬ್ಬರ ಬಗ್ಗೆ ಏನೇನೋ ಮಾತಾಡಿಬಿಟ್ಲು. ಅಲ್ಲದೆ ಸ್ಟೇಷನ್ವರೆಗೂ ಹೋಗಿದ್ದು ನನಗೆ ಇನ್ನೂ ಕೋಪ ಬಂದಿತ್ತು. ಅದಕ್ಕೆ ಅಮ್ಮ ಮತ್ತೆ ಅವಳ ಮೇಲೆ ರೇಗ್ಬಿಟ್ಟೆ. ಅಮ್ಮ ನನ್ನ ಜೊತೆ ಮಾತಾಡ್ತಿಲ್ವ ಈಗ? ಆದರೆ ಇವಳಿಗೇನು ಅಷ್ಟೊಂದು ಹಠ ಮಾತಾಡೋದಕ್ಕೆ? ನಾನೇ ಸೋಲ್ಬೇಕು ಅವಳಿಗೆ
ಮನದಲ್ಲೇ ಸಮರ್ಥಿಸಿಕೊಳ್ಳುತ್ತಿದ್ದ ತನ್ನನ್ನೇ. ನೀನು ತಪ್ಪು ಹೊರಿಸಿದ್ದು ಅವಳ ಮೇಲೆ ಭಾರ್ಗವ್, ನಿನ್ನ ತಾಯಿ ಮೇಲಲ್ಲ. ಅವಳು ತಪ್ಪಿಲ್ಲದೆ ತಲೆ ಬಾಗೋದೇ ಇಲ್ಲ ಅವಳು ನಿನ್ನ ಮುಂದೆ, ಅದು ನಿನಗೆ ಚೆನ್ನಾಗಿ ಗೊತ್ತಿದೆ ಎಂದ ಮನದ ಮಾತಿಗೆ ಅವ ತಲೆ ಬಾಗಲೇಬೇಕಾಯಿತು. ನನ್ನ ಜೀವ ಆಗಿದ್ರೂ ಜೀವ ತಿಂತಾಳೆ ಈ ಶುಗರ್ಲೆಸ್ ಎಂದುಕೊಂಡವ ಸಮಯ ನೋಡಿದ. ಊಟಕ್ಕೆ ಹೋಗಲು ಇನ್ನೂ ಸಮಯವಿತ್ತು, ಆದರೆ ಮನ ಅವಳತ್ತ ಎಳೆಯುತ್ತಿತ್ತು. ಮನೆಗೆ ಹೋಗ್ಲಾ? ಅವಳು ಕಣ್ಮುಂದೆ ನಾನಿದ್ರೆ ಅವಳೇ ಮಾತಾಡಿಸ್ಬಹುದು ಲೆಕ್ಕ ಹಾಕಿದ ಮನದಲ್ಲೇ. ಇಲ್ಲ, ನಾನು ಹೋಗೋದಿಲ್ಲ. ಅವಳು ಮುದ್ದು ಮುಖಕ್ಕೆ ಸೋತು ನಾನೇ ಕ್ಷಮೆ ಕೇಳಿದ್ರು ಕೇಳಿಬಿಡ್ತೀನಿ. ಬೇಡ, ಇನ್ನೂ ಸ್ವಲ್ಪ ಹೊತ್ತು ಕೆಲಸ ಮಾಡಿ ಊಟದ ಸಮಯಕ್ಕೆ ಹೋಗ್ತೀನಿ. ಕ್ಷಣದಲ್ಲೇ ಬದಲಾದವ ಮತ್ತೆ ಕೆಲಸದತ್ತ ಗಮನ ಕೊಟ್ಟ. ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ SH ಅವರನ್ನು.